ಸರ್ ನಮಸ್ತೆ ಸರ್. ನನ್ನ ಹೆಸರು ವಿಶ್ವನಾಥ್ ಅಂತ ಹೇಳಿ ನಾನು ಕೆ ಚನ್ನಲ್ ಸಂಘ ಅಲ್ಲಿಂದ ಬಂದಿರೋದು ಸರ್. ನನ್ನ ಮೊಬೈಲ್ ನಂಬರು 9902888104 ಸರ್. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಮಳೆ ನೀರು ಬಂದು ನಮ್ಮ ಮನೆ ಪಕ್ಕ ಎಲ್ಲ ಫುಲ್ಲು ನೀರು ಚರಂಡಿಯಾಗಿ ಫುಲ್ಲು ಹರಿತಾ ಇದೆ ಸರ್. ಬಟ್ ನೀರು ಹೋಗೋಕ್ಕೆ ಎಲ್ಲೂ ಸ್ಥಳಾವಕಾಶ ಇಲ್ಲ. ಆದ್ದರಿಂದ ಇದೆಲ್ಲ ತೆರವು ಮಾಡಿಸ್ಕೊಂಡು ನಮಗೆ ಒಳ್ಳೆ ಇದು ಮಾಡಿಕೊಡ್ಬೇಕು ಸರ್. ಬಟ್ ಆಲ್ರೆಡಿ ನಾನು ADLR ಮತ್ತು ಕಮಿಷನ್ ಆಫೀಸ್ಗೆಲ್ಲ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಬಟ್ ಯಾರೂ ಆ್ಯಕ್ಷನ್ ತಗೊಂಡಿಲ್ಲ ಸರ್. ಸರ್ವೆ ಒಂದು ಆಗಿದೆ, ಬಟ್ ತೆರವು ಮಾಡಿಕೊಟ್ಟಿಲ್ಲ ಸರ್. ದಯವಿಟ್ಟು ಇದನ್ನು ನನ್ನ ಗಮನಕ್ಕೆ ತಗೋಬೇಕು ಸರ್. ಹಾಂ ಸರ್, ನಮಗೆ ತುಂಬ ಪ್ರಾಬ್ಲಮ್ ಇದೆ ಸರ್. ಲಕ್ಷ್ಮಿ ನನ್ನ ಮೊಬೈಲ್ ನಂಬರ್ ಒಂದೇ ಅಲ್ಲ ಹೇಳಿದ್ದಾರೆ. ಅದೇ ನಮ್ಗೆ ಅವ್ರೆಲ್ಲ ಬರ್ತದೆ ಸರ್. ನಮ್ಗೆ ತುಂಬ ಪ್ರಾಬ್ಲಮ್ ಇದೆ ಸರ್. ಸ್ವಲ್ಪ ನಮ್ಗೆ ಹೆಲ್ಪಿಂಗ್ ಮಾಡೋದು ಸರ್. ನಮ್ಗೆ ಅದೇ ನಮ್ಗೆ ತುಂಬ ಕಷ್ಟ ಇದೆ ಸರ್. ನೀರೆಲ್ಲ ಹೋಗಲ್ಲ, ಆಚೆ ಕಡೆ ಎಲ್ಲ ಪ್ರಾಬ್ಲಮ್ ಇದೆ. ಅದು ಸ್ವಲ್ಪ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸರ್, ನನ್ನ ಹೆಸರು ಕೊಚ್ಚು ಶಂಕರ್. ಐ ಆಮ್ ಸೀನಿಯರ್ ಸಿಟಿಸನ್, ರೆಸಿಡೆಂಟ್ ಆಫ್ ಹೊರಮಾವು ಬಂಜಾರ ಲೇಔಟ್. ಸರ್, ನನ್ನ ಮನೆ ಹೌಸ್ ಬ್ರೇಕ್ 9538577000. ಸರ್, ಒಂದು 2 months ಬ್ಯಾಕ್ ನನ್ನ ಮನೆ ಹೌಸ್ ಬ್ರೇಕ್ ಆಗಿತ್ತು ಸರ್. ಒಂದು ಮಾಸ್ಕ್ಡ್ ರಾಬರ್ 4 hours V hours on 9th of August he came and broke my door and took some money and all those things. But ಅದು ಪೊಲೀಸ್ ರಿಯಾಕ್ಷನ್ ತುಂಬ ಏನೂ ಆಗಿಲ್ಲ. ಯಾಕೆಂದರೆ ಒಂದು FIR ಮಾಡಿ ಆಯಿತು. ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಚೇಂಜ್ ಆಗಿ ಅಲ್ಲಿ ರೆಸ್ಪಾನ್ಸಿಬಲ್ ಜನ ಯಾರೂ ಇಲ್ಲ ರಾಮಮೂರ್ತಿ ನಗರ್ ಪೊಲೀಸ್ ಸ್ಟೇಷನ್. ಮತ್ತು ಪೊಲೀಸ್ ಸ್ಟ್ರೆಂಗ್ತು ಇಲ್ಲ. ಒಂದು FIR ಆಯಿತು, ಆಮೇಲೆ ಒಂದು ಪಂಚನಾಮ ಆಗಿತ್ತು, ಅಷ್ಟೇ, ಬೇರೆ ಏನೂ ಆಗಿಲ್ಲ. 2 months ಆಯಿತು. ಸೊ ಸ್ವಲ್ಪ ಸ್ಟಡಿ ಮಾಡ್ಬೋದು ಏನಾಗಿತ್ತು ಅಂದರೆ 58 square meter ಒಂದು ಪೊಲೀಸ್ ಸ್ಟೇಷನ್ ಕವರ್ ಮಾಡುತ್ತೆ ಸರ್. ಆ್ಯಂಡ್ ದಿಸ್ ಅ ಕಂಡೀಷನ್ ಫಾರ್ ಲಾಸ್ಟ್ 10 years 15 years ಏನೂ ಚೇಂಜ್ ಆಗಿಲ್ಲ. ಆಮೇಲೆ ಪಾಪ್ಯುಲೇಷನ್ ಗ್ರೋತ್ ಎಕ್ಸ್ಪೋನೆನ್ಷಿಯಲ್ ಆಯಿತು. ನಮ್ಮ KR-ಪುರಂ ಏರಿಯಾ, ರಾಮಮೂರ್ತಿ ನಗರ ಏರಿಯಾ ನೋಡ್ತೀರಾ, ಒಂದು 10 times ಪಾಪ್ಯುಲೇಷನ್ ಗ್ರೋತ್ ಆಯಿತು. ಬಟ್ ಪೊಲೀಸ್ ಸ್ಟ್ರೆಂತ್ ಇನ್ಕ್ರೀಸ್ ಆಗಿಲ್ಲ. ಇನ್ಸ್ಪೆಕ್ಟರ್ ಎವ್ರಿ 6 months ಕೀಪ್ಸ್ ಚೇಂಜಿಂಗ್ ಫಾರ್ ಸಮ್ ರೀಸನ್ ಆರ್ ದ ಅದರ್. ಸೊ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡುವುದಕ್ಕೆ ಯಾರೂ ಇಲ್ಲ ಸರ್. ಓನ್ಲಿ routine work they can do. So what I am requesting is, sir, this 58 square meter area should be cut into 2 or 3 police station limits and new police station should be formed. ಆಮೇಲೆ ಸೇಫ್ ಸಿಟಿ ಪ್ರೋಗ್ರಾಮ್ ಎಲ್ಲ ಸಿಟಿ ಒಳಗಡೆ ಎಲ್ಲ ಒಳ್ಳೆ ಕ್ಯಾಮ್ರಾ ಸರ್ವೈಲೆನ್ಸ್ ಎಲ್ಲ ಇದೆ. ನಮ್ಮ ಏರಿಯಾ ನೋಡ್ತೀರಾ ಎಲ್ಲಿ ಇಲ್ಲ, ಕ್ಯಾಮ್ರಾ ಸರ್ವೈಲೆನ್ಸ್ ಇಲ್ಲ, ಸೇಫ್ ಸಿಟಿ ಎಲ್ಲ ಇಲ್ಲಿ ಅಪ್ಲಿಕಬಲ್ ಆಗುತ್ತಿಲ್ಲ. ಸೊ ಅದು ನೀವು ಇನ್ಕ್ಲೂಡ್ ಮಾಡಬೇಕು ಸರ್. ನಮ್ಮದು ಅರ್ಬನ್ ಪೊಲೀಸ್ ಸ್ಟೇಷನ್ ಬೇರೆ, ನಮ್ಮ ಏರಿಯಾ ಕೂಡ ಅರ್ಬನ್ ಪೊಲೀಸ್ ಸ್ಟೇಷನ್ ಬೇರೆ ಆಗಬೇಕು. ಆಮೇಲೆ ಔಟ್ ಸ್ಟೇಷನ್ ಎಲ್ಲ ಅಲ್ಲಿ ಯಾರೂ ಪೊಲೀಸೇ ಇರುವುದಿಲ್ಲ, ಎಲ್ಲ ಫುಲ್ ಟೈಮ್ ಲಾಕ್ ಆ್ಯಂಡ್ ಕೀ ಇದೆ. ಆಮೇಲೆ ಪ್ಯಾಟ್ರೋಲಿಂಗ್ ಏನೂ ಆಗುತ್ತಿಲ್ಲ ಸರ್, ಪ್ಯಾಟ್ರೋಲಿಂಗ್ ಸ್ಟಾಫೇ ಇಲ್ಲ. ಎಲ್ಲ ಕಮಿಷನರ್ನ ಹೇಳ್ತಾರೆ, ಬಟ್ ನಮ್ಮ ಏರಿಯಾ ಏನು ಅಪ್ಲಿಕಬಲ್ ಆಗುತ್ತಿಲ್ಲ. ಅದಕ್ಕೆ ಸರ್ ಸ್ವಲ್ಪ ಅದಾದಮೇಲೆ ಅವ್ರ ವೆಹಿಕಲ್ ಇಲ್ಲ. ನಾನು ಪೊಲೀಸ್ ಹತ್ರ ಹೇಳ್ತೀನಿ, ಅವರೆಲ್ಲ ಒಂದು ಗಾಡಿ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಏನು ಮಾಡರ್ನ್ ಗ್ಯಾಡ್ಜೆಟ್ಸ್ ಎಲ್ಲ ಏನು ಅವ್ರ ಹತ್ರ ಇಲ್ಲ. ಸೊ ಸ್ವಲ್ಪ ರಿವ್ಯೂ ಮಾಡಬೇಕು ಸರ್. ರಾಮಮೂರ್ತಿ ನಗರ್ ಪೊಲೀಸ್ ಸ್ಟೇಷನ್ ಕಂಡೀಷನ್ ರಿವ್ಯೂ ಮಾಡಿ ಏನು ಸ್ಟೆಬಿಲಿಟಿ ಕೊಡಬೇಕು ಸರ್. ನಮ್ಗೆ ಸೇಫ್ಟಿ ಸೆಕ್ಯೂರಿಟಿ ನಮ್ಗೆ ಬರಬೇಕು. ಸೊ ಅದಕ್ಕೆ ನಾನು ಒಂದು ಮನು ಸಬ್ಮಿಟ್ ಮಾಡ್ತೀನಿ ಸರ್. ಥ್ಯಾಂಕ್ ಯು. 7795723336. ನನ್ನ ಹೆಸರು ರುದ್ರೇಶ್ ಅಂತ. ನಮಸ್ತೆ. ತಾವು ಇಲ್ಲಿ ಬಂದಿರೋದು ನಮ್ಮ ಅಹವಾಲುಗಳನ್ನು ಕೇಳೋದಕ್ಕೆ ಸಂತೋಷದ ವಿಷಯ. ಜನಸಂಪರ್ಕ ಸಭೆ BBMPಯಲ್ಲಿ ಯಾವಾಗಲೂ ನಡೀತಾ ಇರ್ತದೆ ಸರ್. ಆದರೆ ಒಂದು 4 ವರ್ಷದಿಂದ ಈ ಆಸ್ಪತ್ರೆ ಮಾಡೋದಕ್ಕೆ, BBMP ಆಸ್ಪತ್ರೆ ಮಾಡೋದಕ್ಕೆ ಹಣ ಬಂದಿದೆ. ಆದರೆ ಜಾಗ ಕೇಳಿದ್ರೆ ಅವರು ಜಾಗ ಎಲ್ಲೂ ಇಲ್ಲಪ್ಪ, ನೀವೇ ತೋರಿಸ್ಬೇಕು ಅಂತಾರೆ. ಜಾಗ ತೋರಿಸಿದ್ರೆ ಕೋರ್ಟ್ನಲ್ಲಿದೆ ಅಂತಾರೆ. ಈ ರೀತಿ ಜಾರ್ಕೊಂಡು ಹೋಗ್ತಾನೆ ಇದ್ದಾರೆ. ಇರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಿಂದ 1 kilometer ದೂರದಲ್ಲಿ ಆಸ್ಪತ್ರೆ ಮಾಡೋದಕ್ಕೆ, BBMP ಆಸ್ಪತ್ರೆ ಮಾಡೋದಕ್ಕೆ ಅವಕಾಶ ಇದೆ. ಹಣ ಆಗಲೇ ಸ್ಯಾಂಕ್ಷನ್ ಆಗಿದೆ ಸರ್.
ಆದರೆ 4 ವರ್ಷದಿಂದ ಇದೇ ರೀತಿ ಹೇಳ್ಕೊಂಡು ಜಾರಿಗೆ ಉತ್ತರ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಆಸ್ಪತ್ರೆ ವಿಚಾರದಲ್ಲಿ ತಾವು ಗಮನ ಹರಿಸಿ ತಾವು ದಯವಿಟ್ಟು ಸಾರ್ವಜನಿಕರಿಗೆ ಒಳ್ಳೇದು ಮಾಡಿಕೊಡ್ಬೇಕು. ಸರ್ ನಂಬರ್ ಬರ್ಕೊಳ್ಳಿ ಸರ್. 9448143 ಬಶೀರ್ ಜಮಾದಾರ್. ಹಲೋ ಸರ್, ನಾನು ಕಸ್ತೂರಿ ನಗರ ವೆಲ್ಫೇರ್ ಅಸೋಸಿಯೇಷನ್ ಬಂದಿದ್ದೀನಿ. ನಮಗೆ ಬಿಜನಾಪುರ ವಾರ್ಡ್ಗೆ ರಾಜಕಾಲುವೆ ಕನೆಕ್ಟ್ ಆಗುತ್ತೆ ಕೆರೆಗೆ. ಕಮಿಷನರ್ ಸಾಹೇಬರು ಅದು ವಿಸಿಟ್ ಮಾಡಿದ್ದಾರೆ, ಮಹೇಶ್ವರ ಅವರು ಬಂದು ವಿಸಿಟ್ ಮಾಡಿದ್ದಾರೆ. ಒಂದು ಕೆರೆ ಇರೋದ್ರಿಂದ ಆ ಕೆರೆಗೆ 3 ಕಡೆನೂ ರೈಲ್ವೆ ಟ್ರ್ಯಾಕ್ ಇದೆ. ಅದು ಹೂಳೆತ್ತಿಲ್ಲ ಇನ್ನೂವರೆಗೆ, ಯಾವುದು ಕೆರೆ ಆದಾಗಿಂದ ಹೂಳೆತ್ತಿಲ್ಲ. ಅದು ಹೂಳು ತುಂಬಿದ್ರಿಂದಾಗಿ ಕಸ್ತೂರಿ ನಗರ 2 ಕಡೆ ಸ್ವಲ್ಪ ಮಳೆ ಆದರೂ ಕೂಡ ಎಲ್ಲ ಏರಿಯಾದಲ್ಲಿ ನೀರು ನುಗ್ತಾ ಇದೆ. ದಯವಿಟ್ಟು ಆ ರೈಲ್ವೆದವ್ರಿಗೆ ಒಂದು ಸ್ವಲ್ಪ ಪರ್ಮಿಷನ್ ತಗೊಂಡು ಆ ಹೂಳು ಎತ್ತೋದಕ್ಕೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಕಸ್ತೂರಿ ನಗರದಲ್ಲಿ ಏನು ನೀರು ನಿಲ್ತಾ ಇದೆ, ಸ್ವಲ್ಪ ಮಳೆ ಆದರೂ ಕೂಡ ನೀರು ಮೊನ್ನೆ 137 mm ಆದ ನಂತರ ಟೋಟಲ್ ಏರಿಯಾ ಆ ಕಡೆ ಈ ಕಡೆ ಕಸ್ತೂರಿ ನಗರದಲ್ಲಿ ನೀರೆಲ್ಲ ತುಂಬಿಕೊಂಡಿತ್ತು. ರಾತ್ರಿ ಮತ್ತೆ ನಾವೆಲ್ಲ ಇದು ಫೈರ್ ಸ್ಟೇಷನ್ ಕರೆಸಿ ಎಲ್ಲ ನೀರು ಹತ್ತಿಸಿ ಅದನ್ನ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ದಯವಿಟ್ಟು ಅದು ಹೂಳು ಎತ್ತು ಕೆಲಸ ಮಾಡಿಕೊಡ್ಬೇಕು, ದಯವಿಟ್ಟು ಕೆರೆ ಓಡಿಸ್ಬೇಕು ಅಂತ. Honorable Deputy Chief Minister and Honorable MLA, thank you for hearing us today. ನನ್ನ ಹೆಸರು ಅನಿಲ್, ಕಾಂಟ್ಯಾಕ್ಟ್ ನಂಬರ್ 9036538032. ಸೊ ನನ್ನ ಬೇಡಿಕೆ ಏನಂದರೆ, ಇಡೀ ಬೆಂಗಳೂರು ನಗರದಲ್ಲಿ ಇಂದಿರಾ ಗಾಂಧಿ ಮಕ್ಕಳ ಸಂಸ್ಥೆಯಲ್ಲಿ 25 NICU ಬೆಡ್ ಅಷ್ಟೇ ಇದೆ. ಇತ್ತೀಚೆಗೆ ಪ್ರೀಟರ್ಮ್ ಮಕ್ಕಳು ಜನರ ತುಂಬ ಆಗ್ತಿದೆ. ಪ್ರೀಟರ್ಮ್ ಮಿನಿಮಮ್ 30 ಡೇಸ್ಗೆ 30 lakhs ಚಾರ್ಜ್ ಮಾಡ್ತಾ ಇದ್ದಾರೆ ಎವ್ರಿ ಪ್ರೈವೇಟ್ ಹಾಸ್ಪಿಟಲ್, ರೈಟ್ ಫ್ರಮ್ ಓವಮ್ ಮಣಿಪಾಲ್ ಎಲ್ಲ. ಒಬ್ಬ ಸಾಫ್ಟ್ವೇರ್ ಎಂಪ್ಲಾಯ್ ಆಗಿ ನಾನು 30 lakhs ಪೇ ಮಾಡಿದ್ದೀನಿ. ಇಟ್ ವಾಸ್ ವೆರಿ ಕಾಸ್ಟಿಂಗ್. ಸೊ ಸರ್, ಹಂಬಲ್ ರಿಕ್ವೆಸ್ಟ್, ಏನು ನಮ್ಮ ಬೆಂಗಳೂರು ಪೂರ್ವ ನಗರ ಪಾಲಿಕೆ ಇದೆ, ಈ ಪೂರ್ವ ನಗರ ಪಾಲಿಕೆಗೆ KR ಪುರಂ ಕ್ಷೇತ್ರಕ್ಕೆ ಒಂದು ಸುಮಾರು 50 NICU ಬೆಡ್ನ ತಾವು ಒದ್ಕೊಡ್ಬೇಕು ಅಂತ ನನ್ನ ಕಳಕಳಿಯ ಮನವಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್ ಅಂದ್ಬಿಟ್ಟು. ನಂಬರು 9880992095. ಸರ್ ನಾನು ದೇವಸಂದ್ರ ನಿವಾಸಿ. ದೇವಸಂದ್ರ ಮುಖ್ಯ ರಸ್ತೆಯಲ್ಲಿ ಎನ್ಕ್ರೋಚ್ಮೆಂಟ್ ತುಂಬ ಇದೆ ಸರ್, ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕು. ಭಟ್ರಲ್ಲಿ ಮತ್ತು ತಮ್ಶೆಟ್ಪಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬ ಇದೆ, ಅಲ್ಲೊಂದು ಫ್ಲೈಓವರ್ ಮಾಡಿಕೊಡ್ಬೇಕು ಸರ್. ಹೆಂಗಿದ್ರು ಅದು ನ್ಯಾಷನಲ್ ಹೈವೇಗೆ ಬರುತ್ತೆ. ಸೊ ನ್ಯಾಷನಲ್ ಹೈವೇ ಟೋಲ್ ಆಲ್ರೆಡಿ ಕರೆಕ್ಟ್ ಮಾಡ್ತಾ ಇದ್ದಾರೆ ಹೊಸಕೋಟೆಯಲ್ಲಿ. ಸೊ ಅದರಿಂದ ಅಲ್ಲೊಂದು ಫ್ಲೈಓವರು ನ್ಯಾಷನಲ್ ಹೈವೇವರೆಗೆ ಹೇಳಿ ನೀವು ಮಾಡಿಸ್ಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಸರ್. ತುಂಬ ಟ್ರಾಫಿಕ್ ಸಮಸ್ಯೆ ಇದೆ. ಆಮೇಲೆ ನಮಗೆ KR ಪುರಂ ಮಾರ್ಕೆಟು ನ್ಯಾಷನಲ್ ಹೈವೇಗೆ ಹೊಂದ್ಕೊಂಡಿರೋದ್ರಿಂದ ಸಮಸ್ಯೆ ತುಂಬಾ ಇದೆ ಸರ್. ಅಲ್ಲಿ ಬೆಳಗಿನ ಜಾವ 3 ಗಂಟೆಯಿಂದ ರಾತ್ರಿ ಆದರೂ ಸಮಸ್ಯೆ ಪರಿಹರಿಸಿಲ್ಲ. ಆ ಸಂತೆನ ಸಾಧ್ಯವಾದರೆ ಸ್ಥಳಾಂತರ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ ಮನವಿ ಸರ್. ನಾನು ರಾಜೇಂದ್ರ ಸಿಂಗ್ ಅಂತ, ನಂಬರ್ ತಗೊಳ್ಳಿ 9035135180. ಸರ್ ನಾನು KR ಪುರಂ ನಿವಾಸಿ. ನಂದು ಕಳಕಳಿ ಮನವಿ ಏನಂದರೆ, ನಮ್ಮ KR ಪುರಂ ಹೆಬ್ಬಾಗ್ಲಾದ ಗೌರ್ಮೆಂಟ್ ಹಾಸ್ಪಿಟ್ಲಿಂದ 1 ಮೇ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ನಮಗೇನಾಗುತ್ತೆ, ನಾವು ಕಾಶಿ ವಿಶ್ವನಾಥ ಲೇಔಟು, ಕೋಟೆ ದೇವಸ್ಥಾನ ಈ ಕಡೆ ಒಳಗಡೆ ಬರೋಕ್ಕೆ ತುಂಬ ತೊಂದರೆ ಆಗ್ತದೆ. ನಮಗೆ ಅದನ್ನು ತೆರವು ಮಾಡಿ, ಯಾಕೆಂದರೆ ತುಂಬ ಜಾಗ ಇದೆ ಒಳಗಡೆ ಬರೋದಕ್ಕೆ. ಮತ್ತು ಈ ಕಡೆಯಿಂದ ನಮ್ಗೆ ಹೋಗೋಕ್ಕಾಗಲ್ಲ, ತುಂಬ ಕಷ್ಟ ಇದೆ, ಓಡಾಡೋಕ್ಕೆ ಕಷ್ಟ ಇದೆ. ಅಲ್ಲಿ ನೋಡಿದ್ರೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಎಷ್ಟೋ ಸರಿ ಹೇಳ್ತೀವಿ, ಗಾಡಿಗಳು ಪಾರ್ಕಿಂಗ್ ಆಗ್ತಾರೆ ಫುಲ್ ಪಾರ್ಕಿಂಗ್ ಇರೋದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ ನಮಗೆ. ಅದನ್ನು ದಯವಿಟ್ಟು ನೀವು ನೆರವೇರಿಸಬೇಕು. ಇದೇ ನಮ್ಮ ಪ್ರಾಬ್ಲಮ್, ದೊಡ್ಡ ನಮ್ಮ ಲೇಔಟ್ಗೆ. ಸರ್ ನಮಸ್ಕಾರ. ಹೆಣ್ಮಕ್ಳು ಪೊಲೀಸ್ ಎಲ್ಲ ಹಿಂದಕ್ಕೆ ಬರೀ, ಅಲ್ಲಿ ಮುಂದೆ ನಿಂತಿರೋರು ಮಾತಾಡಕ್ಕೆ ಇಲ್ಲಿ ಬಂದು ಸ್ಟೇಜ್ ಬರೋರು ಬಿಟ್ಟು ಮಿಕ್ಕಿದವರೆಲ್ಲ ಜಾಗಕ್ಕೆ ಹೋಗ್ರಿ. ಎಲ್ಲ ಸ್ವಲ್ಪ ಬಿಡಿ, ಅವರೆಲ್ಲ ಕಾಣಲಿ. ಹಿಂದೆ ಕೂತಿರೋರೆಲ್ಲ ಕಾಣಕ್ಕಿಲ್ವೇ? ಸ್ವಲ್ಪ ಫ್ರೀ ಬಿಡಿ. ಅಲ್ಲೆಲ್ಲ ನೋಡಮ್ಮ, ನೀನೆಲ್ಲಾರು ಕರ್ಕೊಂಡು ಹಿಂದಕ್ಕೆ ಕಳಿಸಿ ಹೇಳ್ತೀನಿ. ಎಲ್ಲ ಸ್ವಲ್ಪ ಹಿಂದಕ್ಕೆ ಮಾಡಲಿ, ಅವರೆಲ್ಲ ಸ್ವಲ್ಪ ಕಾಣಲಿ ಹಿಂದಕ್ಕೆಲ್ಲ. ಓಕೆ ಸರ್ ನಮಸ್ಕಾರ. ಅಂಬರೀಷ್ ಅಂತ, ನಾನು ಮೇಡಹಳ್ಳಿ ನಿವಾಸಿ ಸರ್. ಮೇಡಹಳ್ಳಿಯಿಂದ ಸೊನ್ನೆನಹಳ್ಳಿ ಬೆಳ್ತೂರ್ವರೆಗೂ ಹೋಗೋ ರೋಡು ತುಂಬಾ ಪ್ಯಾಥೆಟಿಕ್ ಕಂಡೀಷನ್ ಇದೆ ಸರ್. ಅಲ್ಲಿ ಅರೌಂಡ್ ಒಂದು 50 ಸ್ಕೂಲ್ಸ್ ಬರುತ್ತೆ ಸರ್. ಬೆಳಗ್ಗೆ ಹೊತ್ತು ಆ ಸ್ಕೂಲ್ ಬಸ್ಸಲ್ಲಿ ಹೋಗೋ ಮಕ್ಕಳು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ದೇವ್ರು ಕಂಪ್ಲೀಟ್ಲಿ ಡೆಡ್ ಆಗಿರ್ತಾರೆ ಸರ್. ಆ ರೋಡ್ ಆ ತರ ಇದೆ ಸರ್. ಸಿಚುಯೇಷನ್ ತುಂಬಾ ವರ್ಸ್ಟ್ ಸಿಚುಯೇಷನ್ ಇದೆ ಸರ್. ಸರ್ ಏನೂ ಆಗಿಲ್ಲ, ಬಸ್ ಒಂದ್ 2-3 ಸಾರಿ ಇದಾಗಿದೆ ಸರ್. ಬಸ್ಸಸ್ ಎಲ್ಲ ಅಪ್ಸೆಟ್ ಆಗೋದು ಆ ತರ ಎಲ್ಲ ಆಗ್ತಾ ಇದೆ. ಬಸ್ಸಸ್ ಡೆಡ್ ಇದೆ ಸರ್, ಸಾರಿ. ಮತ್ತೆ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಸರ್, ತುಂಬಾ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಇದೆ ಸರ್. ಸೀನಿಯರ್ ಸಿಟಿಸನ್ಸ್ ಮಕ್ಕಳು ಹೋಗೋದು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಸ್ವಲ್ಪ ಸೀರಿಯಸ್ ತಗೋಬೇಕು ಸರ್. ಇಲ್ಲ ಸರ್, BBMPನೇ ಬರುತ್ತೆ, ಓಲ್ಡ್ ಬಸವನಪುರ ವಾರ್ಡ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.